ಇವನು ಹರಿಯಾಣದವರು, ನಾನು ಕರ್ನಾಟಕದವರು. ಸೊ ನಾ ಇಬ್ರು ಮೀಟ್ ಆಗಿದ್ದು ಕೇರಳದಲ್ಲಿ. ಆದ್ರೂ ಕೂಡ ಅವನ ಭಾಷೆ ನನಗ್ ಬರಲ್ಲ, ನನ್ನ ಭಾಷೆ ಅವನಿಗೆ ಬರಲ್ಲ. ಸೊ ಅನ್ಎಜುಕೇಟೆಡ್ ಬಡೇತವ ನಾವ್ ಇಲ್ಲಿ ಅನ್ಸಿ ಅನ್ನೋ ಬ್ರದರ್ ಮನೆಗ್ ಬಂದಿದೆ ಅಂತ. ಸೊ ಅವರು ನಮ್ಗೆ ಇಲ್ಲಿ ಇರೋ ಜಾಗ ಕೊಟ್ಟು ಮತ್ತೆ ಕೆಲ್ಸಾನು ಕೊಟ್ಟು ಬಹಳ ಹೆಲ್ಪ್ ಮಾಡಿದ್ರು. ಸೊ ಇವಾಗ ನಾವ್ ಅವ್ರ ಶಾಪ್ ಅಲ್ಲಿ ಇದೀವಿ. ಬಿಸ್ನೆಸ್ ಮ್ಯಾನ್ ಅವರು ಸುಮಾರು ಒಂದು 150-200 ಜನಕ್ಕೆ ಅವ್ರ ಕೆಲಸ ಕೊಡ್ತಾರ. ಆದ್ರೂ ಸೊ ಬಾಳ ಸಿಂಪ್ಲಿಸಿಟಿ ಮನುಷ್ಯ. ಸೊ ಮನುಷ್ಯಾಗ ನಾವ್ ಎಷ್ಟ ಹಂತಕ್ ಬೆಳೆಲಿ, ಯಾವ ರೀತಿಯಾಗಿ ಜೀವನ ನಡೆಸ್ಲಿ, ಸಿಂಪ್ಲಿಸಿಟಿ ಅನ್ನೋದೈತಲ್ಲ ಅದು ಬಾಳ ಇಂಪಾರ್ಟೆಂಟ್ ರೀ. ಅದು ಎಲ್ಲರಿಗೂ ಇರಕ್ ಆಗಂಗಿಲ್ಲ. ಅವ್ರು ನಿಮ್ಗೆ ತೋರಿಸ್ತೀನಿ ಅವ್ರ ಅಂಗಡಿ ಯಾವ ತರ ಐತಿ, ಸೊ ಅವ್ರ ಬೇಕರಿ ಹೆಂಗ ಪ್ರಾಡಕ್ಟ್ ರೆಡಿ ಆಗ್ತೈತಿ ಅಂತಂದ. ಸೊ ಇಲ್ಲಿ ಇದು ನೀವೇ ನೋಡ್ತಾ ಇದ್ರಲ್ಲ, ಇಲ್ಲಿ ಪರೋಟ ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ಅವ್ರ ಮನೆ ಹೆಂಗಿದೆ ಅಂತ ನೋಡಿ. ಸೊ ಅವ್ರ ಅಂಗಡಿಯಲ್ಲಿ ಅವ್ರ ಮನೆ ಇದೆ. ಸೊ ನೀವೇ ನೋಡ್ತಾ ಇರ್ಬೋದು. ಇಲ್ಲೇ ನಾನು ತೋರಿಸಿ ನೋಡ್ಕೊಂಡ್ಬಿಡಿ, ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಕಟ್ಟಿದ್ರೆ ಇವರು ಮನೆನ. ಇಲ್ಲೆಲ್ಲ ಜ್ಯೂಸು, ಟೀ ಅದೆಲ್ಲ ರೆಡಿ ಮಾಡ್ತಾರೆ. ನೋಡातिरला इಲ್ಲಿರೋ बेकरी मास्टर नाम अंजाद। तू अभी इधर क्या काम करेगा? इधर में अभी हेल्प ही कर रहा है। तेरा उम्र क्या कितना है? मेरा उम्र 16 है। 16 ನೋಡ್ರಿ. ಇವಂಗ ವಯಸ್ಸು 16 ಅಂತ. ಇವಾಗ ಕೇರಳದ ಕೆಲಸ ಮಾಡತ್ತಾರ ನೋಡ್ರಿ. 16 ವಯಸ್ಸಿನಾಗ ಇಷ್ಟು ದೂರ ಬಂದ ಕೆಲಸ ಮಾಡೋದೈತಲ್ಲ. ಸೊ ಬಾಳ ಕಷ್ಟ. घर में कौन कौन रहता है? मम्मी पापा भाई सिस्टर। ಹರಿಯಾಣದಿಂದ ಕೇರಳಕ್ಕೆ ಬಂದು 16 ವಯಸ್ಸಿಗೆ ಮನೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಿದ್ದಾನಂದ್ರೆ ಸೊ ಬಾಳ ಹೆಮ್ಮೆ ಆಗ್ತೈತಿ. ಹಂಗ ಈ 16 ವಯಸ್ಸಿನಾಗ ಮನಿ ಬಿಟ್ಟು ಬರದಂದ್ರ ಬಾಳ ಕಷ್ಟ ರೀ. ಮನೆ 3 ಹೊತ್ತು ಊಟ ಮಾಡ್ಕೊಂಡು ಹಾರಾಡ್ಬೇಕಾಗಿರೋ ಟೈಮಲ್ಲಿ ಮನೆ ಜವಾಬ್ದಾರಿ ತಗೊಂಡು ಕಷ್ಟಪಟ್ಟು ಈ ತರ ಕೆಲಸ ಮಾಡ್ತಿದೆ ಅಂದ್ರೆ ಮುಂದಿನ ಲೈಫ್ ಅಲ್ಲಿ ಚೆನ್ನಾಗಿರುತ್ತೆ. ಆದ್ರೆ ಈ ವಯಸ್ಸಲ್ಲಿ ಎಲ್ಲರ ಜೊತೆ ಎಂಜಾಯ್ ಮಾಡೋ ಟೈಮಲ್ಲಿ ಅವ್ನ ಕೆಲ್ಸಕ್ಕೆ ದುಡಿತಾ ಇದ್ದಾನೆ ಅನ್ನೋದೇ ಕಷ್ಟ. ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಅವನಿಗೆ ಇವಾಗ 3 ಜನ ಸಿಸ್ಟರ್ಸ್, 2 ತಮ್ಮರಿದ್ದಾರೆ. ಅವ್ರಿಗೋಸ್ಕರ ಇವಾಗ ಅವನು 10ನೇ ಕ್ಲಾಸ್ ಓದಿ ತನ್ನ ಎಜುಕೇಶನ್ ಅಲ್ಲಿಗೆ ಕಂಪ್ಲೀಟ್ ಮಾಡಿದಾನಂತ. ಯಾಕಂದ್ರೆ ನಾನು ಓದ್ಕೊಂತ ಕುಂತ್ರಿ ಮನೆಯಲ್ಲಿ ವಯಸ್ಸಾಗಿರೋ ತಂದೆ ತಾಯಿ ಇದಾರೆ, ಮದುವೆ ಆಗಿರೋ 3 ಜನ ಅಕ್ಕಂದಿರಿದ್ದಾರೆ, ಮತ್ತೆ ಓದ್ತಾ ಇರೋ 2 ಜನ ತಮ್ಮಂದಿರಿದ್ದಾರೆ. ಅವ್ರನ್ನೆಲ್ಲ ಸಾಕೋದು ಹೇಗೆ, ನಾನು ಓದ್ತಾ ಕೂತ್ಕೊಂಡ್ರೆ ಅದಕ್ಕೆ ಅವರೆಲ್ಲ ಖುಷಿಯಾಗಿರೋದಕ್ಕೋಸ್ಕರ ನಾನು ಊರ್ ಬಿಟ್ಟು ಬಂದು ಇಷ್ಟು ದೂರ ಬಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇದನ್ನೆಲ್ಲ ಕೇಳಿದಾಗ ತುಂಬಾ ಕಷ್ಟ ಆಯ್ತು. ಸೊ ಕೆಲವೊಂದಿಷ್ಟು ಜನ ಜವಾಬ್ದಾರಿ ಹೊರ್ಬೇಕಾಗಿರೋ ವಯಸ್ಸಲ್ಲಿ ಅಂದ್ರೆ 23-24 ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತಂದು ಮತ್ತೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಾಟ ಆ ಕಡೆ ಈ ಕಡೆ ಅಡ್ಡಾಡಿ ತಮ್ಮ ಲೈಫ್ ನ ಸ್ಪಾಯ್ಲ್ ಮಾಡ್ಕೊಂತಿರ್ತಾರೆ. ಆದ್ರೆ ಅಂತ ಜನರ ನಡುವೆ ಕೇವಲ 16-17 ವಯಸ್ಸಲ್ಲಿ ಈ ರೀತಿಯಾಗಿ ತನ್ನ ಮನೆ ಜವಾಬ್ದಾರಿನ ಒತ್ತು ನಡೆಸಿರುವಂತ ಈ ಹುಡುಗ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂಡ್ ಅವನ ಭಾಷೆ ನನಗ್ ಬರಂಗಿಲ್ಲ, ನನ್ನ ಭಾಷೆ ಅವನಿಗೆ ಬರಂಗಿಲ್ಲ. ಆದ್ರೆ ಒಂದು ಹ್ಯುಮ್ಯಾನಿಟಿ ಮನುಷ್ಯತ್ವದಿಂದ ನೋಡಿದಾಗ ಇದಕ್ಕೆಲ್ಲ ಭಾಷೆ ಏನ್ ಅರ್ಥ ಆಗಂಗಿಲ್ಲ. ಅವ್ನ್ ಮಾತಾಡಿರೋ ಕೆಲವೊಂದಿಷ್ಟು ಎಮೋಷನ್ಸ್ ಅದಲ್ಲ, ಸೊ ಅದು ನನಗೆ ಕ್ಯಾರಿ ಆಯ್ತು. ಹಂಗಾಗಿ ನಾನು ಎಲ್ಲ ಒಂದು ಲೈಫ್ ಬಗ್ಗೆ ಕೇಳಿದಾಗ ಅವನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ದೆ. ಸೊ ಇದನ್ನೆಲ್ಲ ನೋಡಿದಾಗ ನಂಗೆ ಏನ್ ಅನ್ಸ್ತಂದ್ರೆ ದುಡ್ಡು ಕಡಿಮೆ ಬರ್ತಿರೋ ಕೆಲಸ ಮಾಡ್ತಾ ಇದ್ರು ಪರವಾಗಿಲ್ಲ, ಬೆಳಗ್ಗೆ ಎದ್ದು ನಾವು ಹೋದ್ರೆ ಸಂಜೆವರೆಗೂ ಬಂದು ತಂದೆ ತಾಯಿ ಜೊತೆ ಇರ್ಬೇಕು. ಏನ್ ಮಾಡಕ್ ಆಗಲ್ಲ, ಕಮಿಟ್ಮೆಂಟ್ಸ್ ಫ್ಯಾಮಿಲಿಗೋಸ್ಕರ ದೂರ ಬರ್ಬೇಕಾಗತ್ತೆ. ಮೂಲಕ ಹೇಳ್ತಿರೋದಷ್ಟೇ, ಎಲ್ಲಾರು ಫ್ಯಾಮಿಲಿಗೋಸ್ಕರ ದುಡಿರಿ, ಫ್ಯಾಮಿಲಿಗೋಸ್ಕರ ಆರಾಮಾಗಿರಿ. ಮಿಡಲ್ ಕ್ಲಾಸ್ ಹುಡುಗರ ಜೀವನನ ಹಿಂಗ ತಾವು ಬದುಕೋದಕ್ಕೋಸ್ಕರ ತಮ್ಮ ಫ್ಯಾಮಿಲಿಗೋಸ್ಕರ ತಾವ ಸ್ವತಂತ್ರವಾಗಿ ಹಾರಾಡ್ತಿರೋ ರೆಕ್ಕೆನ ಕಟ್ ಮಾಡ್ಕೊಂಡ್ ಬಿಡ್ತಾರೆ. ಸೊ ಹೇಳ್ತಾ ಹೋದ್ರೆ ಮುಗಿಯಲ್ಲ. ಸೊ ಇನ್ನು ಮುಂದಿನ ಎಪಿಸೋಡ್ ಒಳಗ ಇನ್ನು ಈ ತರ ನೋಡೋಣ. ಯಾವ್ದಾದ್ರು ಸೀನ್ ಸಿಕ್ಕರೆ ನಾನು ಆಡ್ ಮಾಡ್ತಾ ಹೋಗ್ತೀನಂತ. ये जो मतलब लाइफ में ये सब करना किसी के बस की बात नहीं है। मतलब ये जिंदगी में कुछ है नहीं हमारे लिए कोई वजूद ये सब काम करने में। लाइफ में कुछ करना चाहिए, जैसे कुछ अगर आपकी जो चाहत हो, जो आपके लिए कुछ करना चाहिए, जो आपको कुछ बनना है, कुछ ये सब करना है, तो इसके लिए कुछ करके दिखाओ, या कुछ फैमिली के लिए किसी के लिए कुछ करो। क्यों जिंदगी ये सब करने में बाहर विदेश में जाके काम करना, ये करना वो करना अच्छी बात नहीं है। मतलब अपनी लाइफ में अपनी फैमिली के लिए अपने फ्यूचर के लिए कुछ करोगे तो भाई होता है कि अपने आगे वाले फ्यूचर के लिए हम कुछ करके दे सके। इसमें जो होते हैं ना हमारे जो लोग होते हैं बच्चे जो 18-15 एज के बच्चे बाहर शहर अपने गांव से 1000 किलोमीटर दूर आके काम करते हैं। ये ऐसी मतलब किसी की मजबूरी किसी की चाहत नहीं होती, मतलब किसी की भी मन होती है कि भाई हम यहाँ जाए, ये करे वो करे, ये काम करे, ये सब करे। हमें भी शौक है करने का, मतलब क्या करे जब मजबूरी फैमिली पे मुसीबत आए तो इसमें जाना पड़ता है। ಸ್ನೇಹಿತರೆ, ನೀವೇನು ನೋಡ್ತಾ ಇದ್ರಲ್ಲ, ಇದು ಆನ್ಸಿ ಬ್ರೋ ಅವರ ಬೇಕರಿ.
ತುಂಬಾ ಚೆನ್ನಾಗಿದೆ ಗುರು. ಇಲ್ಲಿ ಸುಮಾರು 8ರಿಂದ 10 ಜನ ಇಲ್ಲಿ ಕೆಲಸ ಮಾಡ್ತಾವ್ರೆ. ಕಸ್ಟಮರ್ಸ್ ಕೂಡ ಹಂಗೆ ಬರ್ತಾವ್ರೆ. ಅವರು ಒಳ್ಳೆ ಜನ ಮಾತ್ರ ಅಣ್ಣ ಅವರು. ಸೊ ನಾವ್ ಯಾರಂತ ಗೊತ್ತಿಲ್ದೇನೆ ನಮ್ಮನ್ನ 4-5 ದಿವಸ ಇಟ್ಕೊಂಡವ್ರಂದ್ರೆ ಅದು ಸರ್ವೇ ಸಾಮಾನ್ಯವಲ್ಲ. ಅಂಡ್ ಅವ್ರನ್ನ ನಾನು ತೋರಿಸ್ತೀನಿ. ಸೊ ಅವ್ರು ಇವಾಗ ಇಲ್ಲದೆ ಇರೋ ಕಾರಣ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ. ಇನ್ನೇನ್ ಬರ್ಬೋದು, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. रिकॉर्डिंग आएगा ना? हाँ एक पैसे ले लो मैं ಸೊ ಸ್ನೇಹಿತರೆ, ನಾವಿವಾಗ ಆಂಟಿ ಬ್ರೋ ಅಂತ ನಮ್ಗೆ ರೂಮ್ ಕೊಟ್ಟಿದ್ರಲ್ಲ, ಸೊ ಅವ್ರ ಮನೆಯಿಂದ ಇವಾಗ ಇನ್ನೇನು ಹೊರಡೋ ಸಮಯ. ಸೊ ಇಲ್ಲಿಂದ ಹೋಗಕ್ಕೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಅಲ್ಲಿ ಕಳೆದಿರೋದು 4-5 ದಿವಸ ಆದ್ರೂ ಕೂಡ ಏನು ಗೊತ್ತಿಲ್ಲ, ಏನು ಪರಿಚಯ ಇಲ್ದನ ನಮಗೆ ಕೆಲಸ ಕೊಟ್ಟು, ಊಟ ಕೊಟ್ಟು, ಹಂಗ ರೂಮ್ ಕೊಟ್ಟು ಭಾಳ ಚೆನ್ನಾಗಿ ನೋಡ್ಕೊಂಡ್ರೆ. ಸೊ ಅವ್ರಿಗೋಸ್ಕರ ಬೆಳಗ್ಗೆಯಿಂದನೇ ವೇಟ್ ಮಾಡಿದ್ವಿ. ಅವ್ರು ಬಂದ್ರು ಇವಾಗ ನಮ್ಮನ್ನ ಬಿಟ್ಟು ಬರಾಕಂತಂದು. ಸೊ 2 ಬೈಕ್ ರೆಡಿ ಮಾಡಿದ್ದಾರೆ. ಇನ್ನೇನು ಕರ್ಕೊಂಡು ನಾವು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಭಾಳ ಹಂಬಲ್ ಪರ್ಸನ್. ಸೊ ಭಾಳ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ. ಸೊ ಗೊತ್ತಿಲ್ಲವ್ರಿಗೂ ಸ್ಪೇಸ್ ಕೊಟ್ಟು ಚೆನ್ನಾಗಿ ನೋಡ್ಕೊಂತಾರಂದ್ರೆ ಐ ಕಾಂಟ್ ಎಕ್ಸ್ಪ್ಲೇನ್ ದಟ್ ಮೊಮೆಂಟ್, ಬಟ್ ಐ ರಿಯಲಿ ಮಿಸ್ ಯು ದಟ್ ಪರ್ಸನ್. ನೋಡ್ರಿ, ಕಾರ್ ಒಳಗ ಬ್ಯಾಗ್ ಹಾಕಿದ್ವಿ. ಇವಾಗ ಕಾರ್ ಒಳಗೆ ಡ್ರಾಪ್ ಮಾಡ್ತಾರಂತ ಹೊಂಟಿವಿ. ಇಲ್ಲದರಲ್ಲ ಇವ್ರೆ. ಸೊ ಫೈನಲಿ ಇದ್ರೊಳಗೆ ಬ್ಯಾಗ್ ಎಲ್ಲ ಇಟ್ವಿ. ಇನ್ನೇನು ಹೊರಡೋ ಸಮಯ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಂದೆ ಈ ತರ ಯಾವ್ದಾದ್ರು ಸೀನ್ಗಳು ಸಿಕ್ಕರೆ ನಾನು ಆ್ಯಡ್ ಮಾಡ್ತಾ ಹೋಗ್ತಾನಂತೆ. ಇಂಥ ವಿಡಿಯೋ ಹಾಕೋದು ಇಷ್ಟೇ, ಅದರಿಂದ 4 ಜನ ಮೋಟಿವೇಟ್ ಆಗ್ಲಿ, ಜೀವನ ಅಂದ್ರೆ ಏನಂತ ತಿಳ್ಕೊಲಿ ಅಂತಂದ. ಸೊ ಇಷ್ಟ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು. ಜೈ ಕರ್ನಾಟಕ ಮತ್ತೆ ಜೈ ಕರ್ನಾಟಕ.